ದಾರಿ ಹುಡುಕ್ಲಿಲ್ಲ ಅಂತ ಅನ್ಕೋ, ನಿನಗೆ ಒಂದ್ ದಾರಿ ಕಾಣಿಸ್ತೀನಿ. ಏನ್ ಮಾಡಿಯೋ ಬುಟ್ಟಿಯೋ ನನಗ್ ಗೊತ್ತಿಲ್ಲ. ನಾನ್ ನಿನಗ್ ವಹಿಸಿರೋ ಕೆಲ್ಸವ ಮಾಡ್ ಮುಗಿಸ್ಬೇಕು. ಆಟೆ ಅವರೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಿ ಅಷ್ಟೊಂದು ಪೊಲೀಸರು ಇದ್ದಾರೆ, ಅವ್ರ ಕಣ್ ತಪ್ಸೋದು ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ. ಯೋಚನೆ ಮಾಡಬೇಡಿ, ಮಾಡ್ತೀನಿ ಬಿಡಿ. ಹೋಗಿ ಹೋಗಿ ನಾನ್ ನಿನ್ನಂತ ಮುಟ್ಟಾಳನ್ ನಂಬುದ್ನಲ್ಲ, ಮಡಗ್ಲಾ ಪೋನ್ನ. ಇವನ್ ಕೈಯಲ್ಲಿ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಆ 3 ಅಡಿ ಇವತ್ತು ತಪ್ಪಿಸ್ಕೊಂಡ್ಬಿಡ್ತಾಳಲ್ಲ. ಏನ್ ಮಾಡ್ಲಿ ಸುಭಾಷ? ಭದ್ರಾ, ಉತ್ಸವ ಒಣ್ಲಿ. ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ. ನೋಡಿ ಚಿತ್ರ, ಖುಷಿಯಾಗಿರುತ್ತೆ ನೋಡ್ತಿದ್ರೆ ಹೊಟ್ಟೆಲ್ ಬೆಂಕಿ ಹಾಕೊಂಡಂಗದು. ನಮ್ ಊಟಕ್ಕೆಲ್ಲ ಬೆಂಕಿ ಹಾಕಿ ಏನ್ ಖುಷಿ ಆಗೋಳು ನೋಡು. ಅವಳೊಳಗ್ ನೋಡ್ಬೇಕು ಅಂದ್ರೆ ಆಯ್ತಾ ಇಲ್ವಲ್ಲೇ? ಅವ ಮೊದ್ಲು ಅವನಿಗೆ ಫೋನ್ ಮಾಡಿ ಏನಾದ್ರೂ ಒಂದ್ ಮಾಡಕ್ ಹೇಳವಾ? ಅದ್ ಎಲ್ ಸಾಯ್ತಾ ಇದ್ದಾನ ಅವನು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಗೋ ಹೊಂಟಾಗೋನು.
ನಿಮ್ ಹತ್ರ ಮಾತಾಡ್ಬೇಕಿತ್ತು. ಕೇಳಿಸ್ತಾ ಇಲ್ಲಪ್ಪ, ಅಲ್ಲಿ ಹೋಗೋಣ ಮನೆ. ಬಾ. ತಾತ, ಈ ಆಚರಣೆಗಳೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತಲ್ಲ. ಈ ವಾತಾವರಣ ಎಲ್ಲ ಏನೋ ಒಂದು ಪಾಸಿಟಿವ್ ವೈಬ್ಸ್ ಕೊಡ್ತಾ ಇರುತ್ತೆ. ಅದಕ್ಕೆ ಅಲ್ವಪ್ಪ ನಮ್ಮ ಪೂರ್ವಿಕರು ಆಗಿನ ಕಾಲದಿಂದ ಈ ಆಚರಣೆ ನಡ್ಸ್ಕೊಂಡ್ ಬಂದಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ಈ ಹಬ್ಬಕ್ಕೆ ಬಂದಿದ್ದು ಆ ತಾಯಿ ಈಗ ನನ್ನನ್ನು ಕರೆಸ್ಕೊಂಡಿದ್ದಾಳೆ. ಈ ಜನಗಳ ಸಂಭ್ರಮ, ಮನೆಯವ್ರ ಸಡಗರ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸು ತುಂಬಿರುತ್ತಪ್ಪ. ತಾತ, ಹಾಗೆ ನಿಮ್ ಮನಸ್ಸು ತುಂಬಿ ಬರುವಂತ ಒಂದು ವಿಷಯನ ಹೇಳ್ಬೇಕು ಅನ್ಕೊಂಡಿದೀನಿ. ಅದಕ್ಕೇನಂತೆ ಹೇಳು ವಿವೇಕ್. ತಾತ, ಇಷ್ಟ ದಿನ ನೀವೆಲ್ಲ ನನ್ನನ್ನು ಮದುವೆ ಆಗು, ಆದ್ರೆ ನೀನ್ ಇಷ್ಟಪಟ್ರೆ ಮಾತ್ರ ಆಗು ಅಂತ ಹೇಳ್ತಾ ಇದ್ರಿ ಅಲ್ವಾ? ಹೌದಪ್ಪ, ಬಂಧ ಅನ್ನೋದು ಬಂಧನ ಆಗ್ಬಾರ್ದಲ್ವ ವಿವೇಕ್? ತಾತ, ಇಲ್ಲಿಗೆ ಬಂದು ಶಿವರಾಮ ಅಂಕಲ್ ಫ್ಯಾಮಿಲಿ ನೋಡಿ ಮತ್ತೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನನಗ್ ಮದ್ವೆ ಆಗ್ಬೇಕು ಅನಿಸ್ತಾ ಇದೆ. ನಿಜ ಹೇಳ್ತಾ ಇದೀಯ ತಾನೇ? ತಾತ, ದೇವಸ್ಥಾನಕ್ಕೆ ಬಂದು ಸುಳ್ಳು ಹೇಳಕ್ಕಾಗತ್ತಾ? ನಾನ್ ನಿಜ ಮದ್ವೆ ಆಗ್ತೀನಿ. ಇಷ್ಟ ಹೇಳ್ದಿಯಲ್ಲ, ಸಾಕ್ಬಿಡು, ಮುಂದಿಂದೆಲ್ಲ ನಾನ್ ನೋಡ್ಕೊಳ್ತೀನಿ. ತಾತ, ಆದ್ರೆ ಒಂದ್ ಕಂಡೀಷನ್. ನೀನ್ ಮದುವೆ ಆಗ್ತೀನಿ ಅಂತ ಹೇಳ್ದಿಯಲ್ಲ, ಅಷ್ಟ್ ಸಾಕು. ಏನಿಲ್ಲ ತಾತ, ನನ್ ಕೈ ಹಿಡ್ದು ಮದ್ವೆ ಆಗಿ ಬರೋ ಹುಡುಗಿ ನಮ್ ಕುಟುಂಬದಲ್ಲಿ ಒಬ್ಳಾಗಿರ್ಬೇಕು. ಇಲ್ಲಿವರೆಗೂ ನಮ್ ಕುಟುಂಬದಲ್ಲಿ ಹೇಗ್ ಒಗ್ಗಟ್ಟಿದ್ಯೋ ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕು. ಮನೆ ಹಿರಿಯರ ಬಗ್ಗೆ ಗೌರವ, ಕಿರಿಯರ ಬಗ್ಗೆ ಪ್ರೀತಿ ಇಟ್ಕೊಂಡು ಒಟ್ನಲ್ಲಿ ನಮ್ ಮನೇಲಿರೋ ಸಂತೋಷನ ಇನ್ನೂ ಹೆಚ್ಚು ಮಾಡೋಳಾಗಿರ್ಬೇಕು. ಖಂಡಿತ ಅಂತ ಹುಡುಗಿನ ಸಿಕ್ತಾಳೆ ಬಿಡು. ಅಮ್ಮ ತಾಯಿ ಎಲ್ಲ ನಿನ್ನ ತಾಯಿ. ಆ ತಾಯಿ ಮಹಿಮೆ ನೋಡಿದ್ಯಾ? ನಿನ್ನ ಬಾಯಿದ ಮೇಲೆ ಆ ಮಾತನ್ನು ಹೊರಡಿಸ್ಯಾಳ ನೋಡು. ಅಂದ್ಮೇಲೆ ಖಂಡಿತ ನಿನ್ಗಂತ ಹುಡುಗಿನೇ ಸಿಗುತ್ತೆ. ಏನೂ ಯೋಚನೆ ಮಾಡ್ಬೇಡ. ಆ ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಅವರೇ ಆತ ಹೋಗ್ಬೇಕು, ಒಂಚೂರು ಜಾಗ ಕೊಟ್ಟಿರಾ? ಮೌ, ಆ ಕಡೆ ಆಟೋ ಜಾಗ ಐತಿ ತಾನೆ, ನಾನು ಯಾಕೆ ನಿನ್ ಜಾಗ ಬಿಡ್ಬೇಕು? ಹೋಗತ್ತಾಗಿ. ಮೊದ್ಲೇ ತಲೆ ಕೆಟ್ಟೈತೆ, ತಲೆ ತಿನ್ಬೇಡ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಮ್ಮವ್ರೆ. ಈ ಜಿಲೇಟಿನ್ ಕೃಷ್ಣ ಒಂದ್ಸಲ ಮಾತು ಕೊಟ್ಮೇಲೆ ಕೆಲಸ ಆಯ್ತಂತ ತಿಳ್ಕೊಳ್ಳಿ. ಅವಳನ್ನ ಇವತ್ತು ಉಡಾಯಿಸ್ತೀನಿ. ಏಯ್, ನೀನೇನ್ಲಾ? ಏನಿದ್ ನೀನ್ ಅವತಾರ? ಯಾಮಾರ್ಸ್ಬೇಕಂದ್ರೆ ವೇಷ ಬದಲಾಯಿಸ್ಬೇಕಮ್ಮವ್ರೆ. ಲೇ ಮೂರಡಿ, ಈ ನಿನ್ನಗೂ ಇವತ್ತೆ ಕೊನೆ ದಿನ ಕಣೆ. ಅದೇಟು ನಕ್ತಿಯ ನಕ್ಕು ಬಿಡು. ಸುರಭಿ, ನಿನ್ನ ಮೂರ್ ಹಬ್ಬ ಇಷ್ಟ ಆಯ್ತಾ? ನಮ್ ಮೂರ್ ಹಬ್ಬ ಅಂದ್ರೆ ಹಿಂಗೆಯ? ಹ್ಞೂ, ತುಂಬಾ ಇಷ್ಟ ಆಯ್ತು. ಸರು, ಬಾಯ್ಗ್ ಬೀಗ ಹಾಕ್ಸ್ಕೊಂಡ್ರೆ ನೋವಾಗಲ್ಲ ತಾನೆ? ಇಲ್ಲ ಸುರಭಿ, ನಾನು ಹೋದ್ಸತಿ ನಮ್ ಮೂರ್ ಹಬ್ಬದಲ್ಲಿ ಹಾಕಿಸ್ಕೊಂಡಿದ್ದೆ ನೋಡು. ಬಾಯಿಗ್ ಬೀಗ ಹಾಯಿಸ್ಕೊಂಡು ಕೆಂಡ ಇದ್ರೆ ಒಳ್ಳೇದಾಯ್ತದೆ. ಮತ್ ನಿಂಗ್ ಇನ್ನೊಂದ್ ವಿಷಯ ಗೊತ್ತಾ? ಕೆಂಡದ ಮೇಲೆ ಕಾಲಿಟ್ರೆ ಒಂಚೂರು ಸುಳಕಿಲ್ಲ. ಹಾಕಿದ್ರೆ ನಾನು ಹಾಕ್ಸ್ಕೊಂತೀನಿ. ಇರು, ನಾನ್ ದೊಡ್ಡಮ್ಮ ಕೇಳ್ತೀನಿ. ಬಾ ಅಮ್ಮ, ಈ ಸಲ ಈ ಪೂಜೆಗೆ ನಾವು ಸೇರಿರೋದು ನಮ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಮ್ಮ? ದೊಡ್ಡಮ್ಮ, ದೊಡ್ಡಮ್ಮ, ಏನ್ ಸುರಭಿ? ನಾನು ಸರು ಜೊತೆ ಬಾಯಿ ಬೀಗ ಹಾಕ್ಸ್ಕೊಂತೀನಿ. ಬೇಡಮ್ಮ, ನೋಡು, ಇದಕ್ಕೆಲ್ಲ ಇದ್ರದೇ ಆದಂತ ರೀತಿ ನೀತಿಗಳೆಲ್ಲ ಇರುತ್ತೆ. ಹೌದು ಕಣವ್ವ. ಮತ್ತೆ ಬಾಯಿ ಬೀಗ ಹಾಕಿಸ್ಕೋಬೇಕಾದ್ರೆ ಒತ್ತಾರೆಯಿಂದ ಒಂದ್ ಹನಿ ನೀರು ಕುಡಿಬಾರ್ದು. ಸರು, ನೀನು ಕುಡ್ದಿಲ್ವಾ? ಇಲ್ಲಪ್ಪ. ಸುರಭಿ, ಬೇಜಾರ್ ಮಾಡ್ಕೋಬೇಡ. ಒಂದ್ ಕೆಲ್ಸ ಮಾಡೋಣ, ಮುಂದಿನ ವರ್ಷ ಎಲ್ರೂ ಇಲ್ಲಿಗೆ ಬರೋಣ. ಆಗ್ಬೇಕಾದ್ರೆ ನೀನ್ ಬಾಯಿಗೆ ಬೀಗ ಹಾಕಿಸ್ಕೊಳ್ಳಿವಂತೆ. ಸಂತೋಷನಾ? ಓಕೆ ದೊಡ್ಡಮ್ಮ. ಅದ್ ಸರಿ, ಈ ಬಾಯಿ ಬೀಗ
ಯಾಕೆ ಹಾಕ್ಸ್ಕೊಳ್ತಾರೆ? ಆ ಈ ಮಾತಿಗೆ ಮಾತು ಬೆಳೆದು ಜಗಳ ಆಗಿ ಅಸಮಾಧಾನ ಸೃಷ್ಟಿಯಾಗಿ ಹಬ್ಬದ ವಾತಾವರಣ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ ಹಿರಿಯರು ಹಾಕಬೇಕು ಅಂತ ರೂಢಿ ಮಾಡಿದ್ರು. ಆದ್ರೆ ಇವಾಗ ಕೆಲವ್ರು ಆಟೆ ಹಾಕತಾರೆ. ಹಬ್ಬ ಅಂದ್ರೆ ಸಂತೋಷ, ಒಗ್ಗಟ್ಟು, ಬಾಂಧವ್ಯನ ಬಲಪಡಿಸ್ಬೇಕಲ್ವಾ? ಆದ್ರೆ ಈ ಸಮಯದಲ್ಲಿ ಸುಮ್ಕೆ ಏನೇನೋ ಮಾತಾಡೋದು, ಅದರಿಂದ ಇನ್ನೊಂದೇನೋ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಜೊತೆಗೆ ಹಬ್ಬ ಮಾಡೋ ಟೈಮಲ್ಲಿ ಮೌನವಾಗಿದ್ರೆ ದ್ಯಾವ್ರ ಧ್ಯಾನ ಮಾಡಕ್ಕೆ ಸಹಾಯವಾಗುತ್ತೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾತನ್ನ ಬಿಟ್ಟು ಭಕ್ತಿಯಿಂದ ಹಬ್ಬ ಆಚರಣೆ ಮಾಡಿ ಒಗ್ಗಟ್ಟನ್ನ ಕಾಪಾಡೋ ಉದ್ದೇಶ. ಹಬ್ಬ ಅಂದ್ರೆ ಮಾತು ಮಿತಿಯಾಗಿರ್ಬೇಕು, ಮನಸ್ಸು ಶಾಂತವಾಗಿರ್ಬೇಕು. ಜೊತೆಗೆ ಒಗ್ಗಟ್ಟಲ್ಲಿ ಎಲ್ರೂ ಸೇರಿ ಸಂಭ್ರಮ ಪಡಬೇಕು. ಅದಕ್ಕೆ ಈ ಬಾಯಿ ಬೀಗ ಶುರುವಾಗಿದ್ದು. ನಡ್ರಿ ನಡ್ರಿ, ಅಲ್ಲಿ ಕೊಂಡ ಪೂಜೆ ಮಾಡ್ಬೇಕು. ಹಾ ನಡೆಸಿರಬ. ನೋಡ್ರೆ, ಕಳ್ಸದ ಪೂಜೆಗೆ ಹೋಗಿದವ್ರು ಬಂದ್ರ? ಹಾ ಬತ್ತವ್ರಣ್ಣ. ಹೂ ಬಾಳಕ್ಕಿಂತ ಮುಂಚೆ ಸುಗಂಧ ಹೆಚ್ಚಾಯ್ತದೆ ಅಂತ ಕೇಳಿದ್ದೆ. ಈಗ ಅನುಭವಿಸ್ತಾ ಇದ್ದೀನಿ ಕಣೆ. ನೀವಿನ್ ಶುರು ಮಾಡಿ. ಚಂಪಾ, ನೀನೋಗವ.
ಇದೇನಕ್ಕ ಕಳ್ಸಿದ ತಟ್ಟನ ಅಲ್ಲೇ ಬಿಟ್ಬಿಟ್ಟೈತೆ ಇದ್ಯಾ ಬಾ ತಗೊಂಡೋಗು. ನೀನೇ ಮಾಡಿಕೋ. ಏಯ್ ನೀನ್ ಹೆಂಗಸ್ರು ಕೊಲ್ವಾ ಹಿಂಗ್ ತಾಯ್ಬಿಟ್ಟೈತಾ ಇದೆಯಲ್ಲ. ಏನಾಯ್ತು ಕೊಟ್ಲೆ? ಅಲ್ಲ ಗೆಳೆಯ, ಇವಕ್ಕ ಕೊಂಡು ಸೌದೆ ತಗೋ ಪೂಜೆ ಮಾಡಿ ಕಳ್ಸಿದ ತಟ್ಟನ ಅಲ್ಲೇ ಬಿಟ್ಬಿಟ್ಟೈತಾ ಇದ್ರು. ಬಂದ್ ತಗೊಂಡೋಗು ಅಂದ್ರೆ ನನ್ನೇ ನುಗ್ಬಿಡದ. ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು, ಅದಕ್ಕೆ ಹೋಗಿರ್ಬೋದು. ಹಂಗಾನೆ ಪೂಜೆ ತವ ಏನೋ ಜಗಳ ಆಗಿರ್ಬೇಕು. ಅಲ್ಲ, ಈ 100 ಜನ ಗಂಡಸರು ಒಂದ್ ತವ ಸೇರಿದ್ರೆ ಕಿರಿಕಾಗಕ್ಕಿಲ್ಲ. ಅಂತದ್ರಲ್ಲಿ ಈ 3 ಜನಗಳಿಗೆ ಒಂದ್ ತವ ಸೇರ್ಬಿಟ್ರೆ ಮುಗೀತು ಕತೆ. ಆದ್ರೂ ಈ ಕುಂಕುಮದ ಭರಣಿ ಮಿಸ್ ಆದ್ರೆ ಹೆಂಗಸ್ರು ಜೀವ ಹೋದಂಗ ಆಡ್ತಾರೆ. ಅಂತದ್ರಲ್ಲಿ ಈ ಪೂಜೆ ಸಾಮಾನ್ ಮಿಸ್ ಮಾಡ್ಬಿಟ್ಟು ಆಯ್ತಾರಲ್ಲ, ನಂಬಕ್ಕೆ ಆಯ್ತಾ ಇಲ್ಲ. ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಆ ತಟ್ಟೆ ನೀನೇ ಎತ್ತಿಟ್ಬಿಡು ಅಷ್ಟೇ. ಹಂಗೆ ಮಾಡ್ತೀನಿ ಗೆಳೆಯ. ಈ ಲೇಡಿ ನಿಲ್ಲೋ ನೋಡಿದೀನಲ್ಲ, ಎಲ್ಲಿ ನೋಡಿದೀನಿ ಅಂತ ಫ್ಲಾಶ್ ಆಗ್ತಾ ಇಲ್ಲ. ನೋಡ್ರೆ, ಈಗ ಮೊದ್ಲು ಪೂಜೆ ಮಾಡಿ ಕೊಂಡಕ್ಕೆ ಅಗ್ನಿ ಸ್ಪರ್ಶ ಮಾಡ್ಬೇಕು. ಪುರೋಹಿತ್ರೆ, ಈ ಕಿತ ನಮ್ ಭದ್ರನ ಹೆಂಡ್ರು ಕಳಸ ತಂದವಳೆ, ಅವಳ ಕೈಯಿಂದಾನೇ ಮಾಡಿಸ್ಬಿಡಿ. ಇಲ್ಲಿವರೆಗೂ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ರು, ಇವಾಗ ಸೊಸೆಗೆ ಜವಾಬ್ದಾರಿ ಕೊಟ್ಟಿದ್ದೀರಾ. ಒಳ್ಳೇದಾಯ್ತು ಬಿಡಿ. ನೀನು ಹೋಗವ, ಪೂಜೆ ಮಾಡಿ ಅಗ್ನಿ ಸ್ಪರ್ಶ ಮಾಡಿ. ಹೂ ಬಾಡಕ್ಕಿಂತ ಮುಂಚೆ ಸುಗಂಧ ಹೆಚ್ಚಾಯ್ತದೆ ಅಂತ ಕೇಳಿದ್ದೆ, ಆದ್ರೆ ಈಗ ಅನುಭವಿಸ್ತಾ ಇದ್ದೀನಿ ಕಣೆ ಮೂರಡಿ, ಅನುಭವಿಸ್ತಾ ಇದ್ದೀನಿ. ಈ ನಿನ್ನಗೂ ಸಂಭ್ರಮ ಸಂತೋಷ ಎಲ್ಲ ಒಸಿವತ್ತು, ಎಲ್ಲ ಕೊನೆ ಆಗೋಯ್ತದೆ, ಬರ್ದಿಟ್ಕೊ. ಯಾಕಮ್ಮಿ ಕಣ್ಣಲ್ಲಿ ನೀರು? ಸಂತೋಷಕ್ಕೆ ಕಣೆಯ. ಇನ್ನು ಈ ಸಂಬಂಧ ಸರಿ ಹೋಗಕ್ಕಿಲ್ಲ, ನನ್ ಮಗಳು ಆ ಮನೆ ಒಳಗೆ ಕಾಲಿಡಕ್ಕಿಲ್ಲ ಅಂತ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ದ್ಯಾವ್ರ ದಯೆ ಎಲ್ಲ ಸರಿ ಹೋಯ್ತು. ದ್ಯಾವ್ರ ದಯೆ ಅನ್ನಕ್ಕಿಂತ ರಾಯರ ದಯೆ ನಮ್ಮಿ. ಅವ್ರು ಅಟ್ಟಿ ಒಳಗ್ ಬಂದ್ ಗಳಿಗೆ. ಹೆಂಗೋ ನನ್ ಮಗಳು ಇನ್ ಮುಂದೆ ಸಂತೋಷವಾಗಿದ್ರೆ ಸಾಕು ಕಣಯ್ಯ. ವಿದ್ಯಾ, ಹಂಗೆ ನಮಸ್ಕಾರ ಮಾಡ್ಕೊಂಡು ತಗೊಂಡೋಗವ. ಸರಿ ಅತ್ತೆ. ನೋಡೆ, ಅಲ್ಲಿ ನೋಡು ಹೆಂಗ್ ಮೆರಿತಾವಳೆ. ನೀನೇ ಭದ್ರಮ್ಮನ ಕೈ ಹಿಡ್ತಿದ್ರೆ ಇವತ್ತು ಆ ಜಾಗದಲ್ಲಿ ನೀ ಇರ್ತಿದ್ದೆ. ಸುಮ್ಕೆ ನಾನು ಹೊಟ್ಟೆ ಉರ್ಸ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊಂಡೆ ಸಾವಿತ್ರಿ.